ನಂಬಿ ಭಜಿಸಲೋ ಶಿವಲಿಂಗೇಶ್ವರನ, ನಂಬಿ ಭಜಿಸಲೋ ಶಿವಲಿಂಗೇಶ್ವರನ. ನಿತ್ಯ ಹಂಬಲ ಉಳ್ಳವರಿಗೆ ದೊರೆಯುವುದು ಜ್ಞಾನ, ನಿತ್ಯ ಹಂಬಲ ಉಳ್ಳವರಿಗೆ ದೊರೆಯುವುದು ಜ್ಞಾನ. ಶಂಭುಹರನ ಕೈಲಾಸ ಕೇಳಗಿತಾಣ, ಶಂಭುಹರನ ಕೈಲಾಸ ಕೇಳಗಿತಾಣ. ನಂಬಿ ಭಜಿಸಲೋ ಶಿವಲಿಂಗೇಶ್ವರನ, 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 ಶಿವಲಿಂಗೇಶ್ವರನ. ಕಾಯದ ಛಾಯೆಯೇ ನಮ್ಮಯ ಭ್ರಮೆಯು, ಇದು ಮಾಯೋಪಾದಿಯಿಂದಾದಂಥ ಮರೆವು. ಕಾಯದ ಛಾಯೆಯೇ ನಮ್ಮಯ ಭ್ರಮೆಯು, ಇದು ಮಾಯೋಪಾದಿಯಿಂದಾದಂಥ ಮರೆವು. ಕಾಯಕಲ್ಪಿತದ ಕಳೆ ಬರವು, ಕಾಯಕಲ್ಪಿತದ ಕಳೆ ಬರವು. ಗುರುರಾಯನಿಲ್ದಲ್ಲದೆ ಹರಿಯದು ಮರೆವು, ಗುರುರಾಯನಿಲ್ದಲ್ಲದೆ ಹರಿಯದು ಮರೆವು. ಕೇಳಗಿಯ ಶಿವಲಿಂಗನೆ ನಮಗೆಲ್ಲ ಗುರುವು, ಕೇಳಗಿಯ ಶಿವಲಿಂಗನೆ ನಮಗೆಲ್ಲ ಗುರುವು. ನಂಬಿ ಭಜಿಸಲೋ ಶಿವಲಿಂಗೇಶ್ವರನ, ನಂಬಿ ಭಜಿಸಲೋ ಶಿವಲಿಂಗೇಶ್ವರನ, ಶಿವಲಿಂಗೇಶ್ವರನ. ಶರೀರವೇ ತಾನೇ ಎನ್ನುವುದೇ ಮರೆವು, ಮತ್ತೆ ಹರಿದಾಡ ಮನಸ್ಸೇ ಜೀವದ ಗುಣವು. ಶರೀರವೇ ತಾನೇ ಎನ್ನುವುದೇ ಮರೆವು, ಮತ್ತೆ ಹರಿದಾಡ ಮನಸ್ಸೇ ಜೀವದ ಗುಣವು. ಕಾರಣ ಪರಿಯಿಂದ ನಿನ್ನ ಕಾಡಿ ತಿಂಡಿ ತಿನಿಸುವಾಗ ಮತ್ತೆ ಹಠ ಮಾಡಿ ಇಂದು ನಾನಲಿದೆ ಬೇಡಿ ಸುತ್ತೇಳು ಜನರಿಗೆ. ಸುತ್ತೇಳು ಜನರಿಗೆ ಮರಿ ಮಾಡಿ ನನ್ನ, ಸುತ್ತೇಳು ಜನರಿಗೆ ಮರಿ ಮಾಡಿ ನನ್ನ ಕೈ ತುತ್ತು ತಿನಿಸಿದೆ ತಾಯಿ, ಕೈ ತುತ್ತು ತಿನಿಸಿದ ತಾಯಿ. ಹುಟ್ಟಿದ ತವರ ಮರೆತು ಹೋಯಿತು ಹೆತ್ತ ತಾಯಿ ತಿರಿದ ಮ್ಯಾಗ, ಪಡೆದವ್ವ ತಿರಿದ ಮ್ಯಾಗ. ಸನಿಹಾತ ಬಂದೈತಿ ನಮ್ಮೂರ ಜಾತರಿ, ಬಂದು ಕರೆಯುವರು ಯಾರ? ಹಡೆದ ತಾಯಿ ನನ್ನ ತವರಲ್ಲಿ ಇದ್ದರೆ ಕರೆಯು ಬರುತ್ತಿತ್ತು ಜೋರ. ಒಂದು ಉದಾಹರಣೆ ಹೇಳುತ್ತೇನೆ, ಭಕ್ತಿ ಹೇಗಿರಬೇಕು. ಗದಗ ಜಿಲ್ಲಾದೊಳಗ ಮುಳುಗುಂದ ಅಂತ ಒಂದು ಊರು ಬರುತ್ತದೆ. ಆ ಮುಳುಗುಂದದೊಳಗ ಬಾಲಲೀಲ ಮಹಾಂತ ಶಿವಯೋಗಿಗಳಂತ ಮಹಾನ್ ಶ್ರೇಷ್ಠ ಯೋಗಿಗಳಾಗಿ ಹೋಗ್ತಾರೆ. ಮೈಸೂರು ಮಹಾರಾಜನ ಮಹಾರೋಗವನ್ನ ಕಳೆದು ಕರ್ನಾಟಕದ ಮಠಗಳಲ್ಲಿ ಮೊಟ್ಟ ಮೊದಲಿಗೆ ಮೈಸೂರು ಮಹಾರಾಜನ ಬಂಗಾರದ ಪಲ್ಲಕ್ಕಿಯಲ್ಲಿ ಮೆರೆದ ಮಹಾಗುರುಗಳು
ಅದು ಮುಳುಗುಂದದ ಬಾಲ್ಯದಲ್ಲಿ ಮಹಾಂತ ಶಿವಯೋಗಿಗಳು, ಬಹಳ ಅದ್ಭುತ ವ್ಯಕ್ತಿ, ಮಹಾನ್ ಶ್ರೇಷ್ಠ ಶಿವಯೋಗಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರತಿದಿನ ಕುಳ್ಳು ಬಡಿತಿದ್ರಂತ. ಕುಳ್ಳಂದ್ರೆ ಗೊತ್ತಾಗತ್ತಿಲ್ಲ ಏನು ಕುಳ್ಳಂದ್ರೆ? ಈಗೆಲ್ಲ ಗ್ಯಾಸ್ ಬಂದ, ಹೊಲಿ ಇಲ್ಲ ಏನಿಲ್ಲ. ಹೆಂಡಿದ್ ನೋಡಪ್ಪ ತಮ್ಮ, ಎಷ್ಟು ಚೆನ್ನಾಗಿ ಇದೀವ ನೀನು. ಹೆಂಡಿದ್ ಕುಳ್ಳು ಬಡಿತಿದ್ರು ಅವಾಗೆಲ್ಲ ಹಳ್ಳಿ ಒಳಗೆ. ಪ್ರತಿದಿನ ಮುಳುಗುಂದ ಅಜ್ಜವ್ರು ಏನ್ ಮಾಡ್ತಿದ್ರು ಕೆಲಸ ಅಂದ್ರೆ ಕುಳ್ಳು ಬಡಿತಿದ್ರು. ಅವ್ರ ಮಟ್ಟಕ್ಕೆ ಏನ್ರ ದಾಸೋ ಹೋಗ್ಬೇಕಾಯ್ತು ಅಂದ್ರೆ ಕುಳ್ಳು ಬಡಿತಿದ್ರು. ಹುಲಿ ಹೆಚ್ಚಕ್ ಬರ್ತದೆ ಅಂತ ಆ ಕುಳ್ಳು ಬಡದ ಏನ್ ಇಡ್ತಿದ್ರಲ್ಲ, ಆ ಒಣಗು ಮಟ್ಟ ಅಲ್ಲೇ ಇಡ್ಬೇಕು. ಹಸಿ ಇದ್ದಾಗ ತಗೊಂಡ್ ಹಚ್ಚಕ್ ಬರೋದಿಲ್ಲ, ಒಣಗ್ಬೇಕು ಅವು ಚಂದ. ಆ ಒಣಗು ಮಟ್ಟ ಅಲ್ಲಿ ಬಿಟ್ರೆ ಏನ್ ಮಾಡ್ತಿತ್ತಂದ್ರ ಮಠದ ಬಾಜು ಒಂದು ಮುದುಕಿ ಇರ್ತಿತ್ತು. ಆ ಮುದುಕಿ ಏನ್ ಮಾಡ್ತಿತ್ತು ಅಂದ್ರ ಅಜ್ಜವ್ರ ಹಿಂಗ್ ಕುಳ್ಳು ಬಡದ್ ಹೋಗೋರು ಆ ಒಣಗಿದ ಬಳಿಕ ಎಲ್ಲ ಕಳತನ ಮಾಡ್ಕೊಂತಾನ ಮನೆಗೆ ಇಟ್ಕೊಳ್ತಿತ್ತದ ಮುದುಕಿ. ದಿನ ಅಜ್ಜಾರ ಹಿಂಗ್ ಬಡಿದು ಒಣಗೋದ್ರೊಳಗ ಮುದುಕಿ ತನ್ನ ಮನೆಯಾಗ ಹೋಗಿ ಇಟ್ಕೊಂಡ್ಬಿಡುದು ಎಲ್ಲ ಚೀಲ. ಉಳುವಂದ ಅಜ್ಜವರು ಒಂದಿನ ನೋಡುತ್ತಾರೆ, ಓ ಈ ಮುದುಕಿ ನಾನು ಕುಳ್ಳು ತಗೊಳಕತ್ತಾಳ, ಹೇಗ್ ಮಾಡ್ಬೇಕು ಅಂತ ಹೇಳಿ ಊರ ವಿಷಯ ಆಗ ನಿಂತ ಲಬ್ ಹೊಯ್ಕೊಳಕ್ ಸ್ಟಾರ್ಟ್ ಮಾಡ್ತಾರ ಮುಳುಗುಂದಜ್ಜು. ಮಹಾನ್ ಯೋಗಿ. ಅವಾಗ ಊರಾಣ ದೈವದವರೆಲ್ಲ ಕೊಡ್ತಾರೆ, ಯಪ್ಪ ಹಿಂಗ್ಯಾಕ್ ಮಾಡಾಕತ್ತೀರಿ? ಏನಿಲ್ಲ, ದಾಸೋಹಕ್ಕಂತ ಕುಳ್ಳು ಬಡದ ನಾನು ಇಟ್ಟೀನಿ, ನನ್ನ ಕುಳ್ಳೆಲ್ಲ ಈ ಮುದುಕಿ ಕಳತನ ಮಾಡಕತ್ತಾಳ, ಒಂದು ಕುಳ್ಳು ಬಿಡಲ್ಲ ಗಾಳ. ಯಪ್ಪ ಆಯ್ತು ಕೇಳು ನಡ್ರಿ ಅಂತ ತಿಳ್ಕೊಂಡು ಊರಾಣ ದೈವದವರೆಲ್ಲ ಹೋಗಿ ಆ ಮುದುಕಿನ ಕೇಳಿದ್ರಂತ, ಏ ಮುದುಕಿ ಇವೆಲ್ಲ ಅಜ್ಜಾರ ಕೊಳ್ಳೇನು ಕೊಡು, ಬಂದು ಬಿಡ್ರಿ ಲಕ್ಕಿ ಪಟ್ಟ ಬರ್ರಿ, ಇವೆಲ್ಲ ನಾ ಬಡ್ದಿದ್ದ ಅಜ್ಜವ್ರಲ್ಲ, ಇವೆಲ್ಲ ನನ್ನದು, ನಡ್ರಿ ಮಟ್ಟಕ್ಕಂದು. ಯಪ್ಪ ಮತ್ತೆ ಎಲ್ಲ ಅಕ್ನು ಅದಾವ ಅಂತ ಹೇಳಕತ್ತಾಳ, ನಿಮ್ಮ ಹಲ್ಲ ಅಂತ ಹೇಳಕತ್ತಾಳ, ಮತ್ತೆ ಹೆಂಗ? ಏ ಇಲ್ಲಿಲ್ಲ, ಆ ಕುಳ್ಳು ನನ್ನವೇ. ಏ ತಾಯಿ, ಅಜ್ಜವ್ರು ನೋಡಿದ್ರೆ ಹಿಂಗಂತಾರ, ನೀ ನೋಡಿದ್ರೆ ಹಂಗಂತಿ, ಇವ್ ಯಾರ್ಯಾರು ಇದಾವ್ ಹೇಳು? ಏ ಇಲ್ಲಿಲ್ಲ, ಇವೆಲ್ಲ ಕುಳ್ಳು ನನ್ನವೇ. ಯಪ್ಪ ಮತ್ತ ಕುಳ್ಳೊಳಗ ನಿಮ್ಮ ಕುಳ್ಳ ಅವ್ರ ಕುಳ್ಳ ಅಂತ ನಾವ್ ಹೆಂಗ ಕಂಡಿಡಿನು? ಇದ್ರಾಗ ಏನಾರ ಗೊತ್ತಾಗತ್ತೇನು? ಏನೂ ಗೊತ್ತಾಗೋದಿಲ್ಲ. ನೀವು ನೋಡಿದ್ರೆ ನಿಮ್ಮ ಅಂತೀರಿ, ಈ ಮುದುಕಿ ನೋಡಿದ್ರ ತನ್ನು ಅಂತಾಳ. ಯಪ್ಪ ಇದ್ರಾಗ ನಿಮ್ಮ ಯಾವು ಅಗ್ನು ಯಾವು ಹೆಂಗ ಕಂಡಿಡೇನ್ರಿ ಯಪ್ಪ, ನೀವ ಹೇಳ್ರಿ ಅಂದಾಗ ಮುಳುಗುಂದಜ್ಜವ್ರು ಹೇಳುತ್ತಾರಂತೆ, ಮಾಡುವ ಕಾಯಕದಲ್ಲಿ ಹೇಗೆ ಭಕ್ತಿ ಇರಬೇಕು ಹೇಳುತ್ತಾರೆ ಮುಳುಗುಂದಜ್ಜವ್ರು. ನೋಡ್ರಪ್ಪ, ನೀವೆಲ್ಲ ಸಾವಿರಾರು ಜನ ಇಲ್ಲಿ ಸೇರಿರಿ, ನನ್ನ ಕುಳ್ಳು ಹೇಗೆ ಬೇರೆ, ಆ ತಾಯಿ ಕುಳ್ಳು ಹೇಗೆ ಬೇರೆ ಅಂತ ತಿಳ್ಕೊಬೇಕಂದ್ರ ಒಂದೊಂದು ಕುಳ್ಳುಗಳನ್ನು ನೀವೆಲ್ಲ ಕೈಯಾಗ ಹಿಡ್ಕೋರಿ. ಕೈಯಾಗ ಹಿಡ್ಕೊಂಡು ಆ ಕುಳ್ಳನ್ನು ಹೀಗೆ ಒಂದು ಸಾರಿ ಕಿವಿಗೆ ಹಚ್ಕೋರಿ. ಆ ಕುಳ್ಳ ಏನರೇ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದ ಅಂದ್ರ ಆ ಎಲ್ಲ ಕುಳ್ಳ ನಾ ಬಡದಿದ್ದು, ಮಂತ್ರ ಹೇಳಲಿಲ್ಲ ಅಂದ್ರೆ ಎಲ್ಲ ಕುಳ್ಳ ಆ ಮುದುಕಿ ಒಂದ್ರಂತ. ನೋಡ್ರಿ, 1000 ಕುಳ್ಳೊಳಗ 10 ಕುಳ್ಳು ಮಾತ್ರ ಮುದುಕಿ ಇದ್ದು ಅಂತ, ಅಷ್ಟು ಕುಳ್ಳು ಅಜ್ಜವರು ಇದ್ದು ಅಂತ. ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಿತ್ತಂತ ಕುಳ್ಳು ಸರಿ. ಕುಳ್ಳ ನಾ ಸೆಗಣಿ ಬಡದ ಕುಳ್ಳು ಸರಿ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಿತ್ತಂತ. ಭಕ್ತಿ ಹೇಗಿರಬೇಕು? ಸಾಮಾನ್ಯ ಅಲ್ಲ. ದೇವರ ಪರೀಕ್ಷೆಯ ಕಾಲಘಟ್ಟ ಇದು. ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಂತ ಬರ್ತಾನ. ಭಕ್ತಿಯೊಳಗೆ ಇವರು ಸೋಲ್ತಾರೋ ಗೆಲ್ತಾರೋ ಅಂತ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಂತ ಬರ್ತಾನ ಸದ್ಗುರುನಾಥ. ಆತನ ಪರೀಕ್ಷೆಗೆ ನಾವೇನಾದ್ರೂ ಹಿಂದೆ ಜರೆದು ಬಿಟ್ರೆ ನಮ್ಮನ್ನ ಎತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬೇಕಾದ ಆತ ನಮಗೆ ಪರೀಕ್ಷೆಯನ್ನು ಮಾಡ್ಲಿ. ನೀವೆಲ್ಲ ಸತ್ಯ ಹರಿಶ್ಚಂದ್ರನ ನಾಟಕವನ್ನ ನೋಡಿದ್ದೀರಿ, ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಕೇಳಿದ್ದೀರಿ. ಸತ್ಯ ಹರಿಶ್ಚಂದ್ರನಿಗೆ ದೇವರು ಎಷ್ಟು ಪರೀಕ್ಷೆ ಮಾಡ್ತಾನೆ ಅಂದ್ರೆ, ರಾಜ್ಯವನ್ನ ಮಾರಿಸಿದ, ಮಡದಿಯನ್ನ ಮಾರಿಸಿದ, ಮಗ ಹೋದ, ಮಹಾರಾಜ ಸ್ಮಶಾನ ಕಾಯ್ದ. ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದ. ದೇವರು ಪರೀಕ್ಷೆ ಮಾಡಿದ, ರಾಜ್ಯ ಕಸ್ಕೊಂಡ, ಮಡದಿಯನ್ನ ಕಸ್ಕೊಂಡ, ಮಗನನ್ನ ಕಸ್ಕೊಂಡ, ಮಗ ಸತ್ತ, ಸ್ಮಶಾನ ಕಾಯೋದಕ್ಕತ್ತ ಸತ್ಯ ಹರಿಶ್ಚಂದ್ರ. ಸ್ಮಶಾನ ಕಾಯುವಂತ ಸಂದರ್ಭದೊಳಗಡೆ ದೇವರು ಪ್ರತ್ಯಕ್ಷ ಆದ. ಕೊನೆಗೆ ಎಲ್ಲ ಆತ ಪರೀಕ್ಷೆ ಮಾಡ್ತಾನೆ. ಆತನ ಪರೀಕ್ಷೆ ಒಳಗಡೆ ನಾವು ಜಯ ಸಾಧಿಸಬೇಕು. ದೇವರು ನಾವು ಕೂಗಿದ ಕೂಗಿಗೆ ಓಡಿ ಓಡಿ ಬರ್ಬೇಕು. ಗದಗ ಜಿಲ್ಲಾದೊಳಗ ರೋಣ ತಾಲೂಕಿನೊಳಗ ಹಾಲ್ಕೆರೆ ಅಂತ ಒಂದು ಊರು ಬರ್ತದೆ. ಹಾಲ್ಕೆರೆ ಒಳಗ ಅನ್ನದಾನೇಶ್ವರರ ಮಠ ಅಂತ ಒಂದು ಮಠ ಇದೆ. ಬಹಳ ದೊಡ್ಡ ಪರಂಪರೆಯ ಮಠ. ನಿನ್ನೆ ಬಂದಿದ್ರಲ್ಲ ಪೂಜ್ಯರು, ಆ ಮಠದ ಅಧಿಪತಿಗಳು. ಜಗದ್ಗುರು ಮಹಾಸನ್ನಿಧಿಯವರು ಏನ್ ಬಂದಿದ್ರು, ಆ ಮಠದ ಅಧಿಪತಿಗಳು. ಆ ಮಠದೊಳಗಡೆ ಸುಮಾರು
100-150 ವರ್ಷದ ಆಚೆಗೆ ಘಟ್ಟದ ಅನ್ನದಾನ ಶಿವಯೋಗಿಗಳಂತ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗುತ್ತಾರೆ. ಆ ಘಟ್ಟದ ಅನ್ನದಾನ ಶಿವಯೋಗಿಗಳ ಸೇವೆಯನ್ನ ಒಬ್ಬ ತಾಯಿ ಮಾಡ್ತಾ ಇದ್ಲು. ಆ ತಾಯಿ ಹೆಸರು ಪನಿಯಮ್ಮ. ಏನು ಆ ತಾಯಿ ಹೆಸರು? ಪನಿಯಮ್ಮ. ಭಕ್ತಿ ಹೇಗಿರಬೇಕು? ಗುರು ಕಾಯಿಸ್ತಾನೆ, ನಿಲ್ಲಿಸ್ತಾನೆ, ಮಳೆಯೊಳಗೆ ನಿಲ್ಲಿಸ್ತಾನೆ, ಬಿಸಿಲೊಳಗೆ ನಿಲ್ಲಿಸ್ತಾನೆ, ಗಾಳಿ ಒಳಗೆ ನಿಲ್ಲಿಸ್ತಾನೆ, ನೀರೊಳಗಡೆ ಮುಳುಗಿಸ್ತಾನೆ, ಎಬ್ಬಿಸ್ತಾನೆ. ಆತನ ಆಟ. ಆ ಪನಿಯಮ್ಮ ಪ್ರತಿದಿನ ಗುರುಗಳ ಲಿಂಗ ಪೂಜೆಗೆ ಪ್ರಸಾದಕ್ಕಂತ ಹಾಲು ತಗೊಂಡು ಹೋಗ್ತಿದ್ದಂತೆ. ಪ್ರತಿದಿನ ಯಾವುದೇ ಸೇವರ್ ಕೈಯ ಕೊಡ್ತಿರ್ಲಿಲ್ಲ. ಪೂಜೆಯನ್ನು ಮುಗಿಸ್ಕೊಂಡು ಬಂದು ಹಾಲು ತಗೊಂಡು ಹೋಗ್ಬೇಕು ಪ್ರತಿದಿನ. ಹೇಳುತ್ತೆ ನಿಮಗಡೆ, ಪನಿಯಮ್ಮ ಒಂದು ದಿನ ಗುರುಗಳ ಒಳಗೆ ಲಿಂಗ ಪೂಜೆ ಕುಳಿತಿರ್ತಾರೆ. ಪನಿಯಮ್ಮ ಏನು ಮಾಡ್ತಾಳೆ ಅಂದ್ರೆ, ಗುರುಗಳಿಗೆ ಇವತ್ತಿನ ದಿನ ಹಾಲು ಕೊಡಬೇಕು ಅಂತ ತಿಳ್ಕೊಂಡು ಹಾಲು ತಗೊಂಡು ಹೋಗ್ತಾಳೆ. ಗುರುಗಳು 1 ದಿನ 2 ದಿನ 3 ದಿನ 4 ದಿನ ಅಲ್ಲ, 1 ವಾರ ಹೊರಗೆ ಬರೋದು. ಅವರು ಒಂದು ಸಾರಿ ಲಿಂಗಯ್ಯನೊಳಗಡೆ ಒಂದಾಗಿಬಿಟ್ರು ಅಂದ್ರೆ ವಾರೇನು, ತಿಂಗಳೇನು, 6 ತಿಂಗಳೇನು ಅಲ್ಲೇ ಕುಳಿತುಕೊಂಡು ಬಿಡ್ತಿದ್ರು. ಘಟ್ಟದ ಅನ್ನದಾನ ಶಿವಗಳು ಬಹಳ ದೊಡ್ಡ ತಪಸ್ವಿಗಳು, ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿದ ಮಹಾಶಿವಗಳವರು. 1 ವಾರ ಹೋಯ್ತು. ಪನಿಯಮ್ಮ ಆ ಜಾಗವನ್ನು ಬಿಟ್ಟು ಕದಲಲಿಲ್ಲ, ಅಳಿಗಾಡ್ಲಿಲ್ಲ. ಜೇರು ಕತ್ತಿ ಸದ್ಯ ಒಂದು 4 ಹನಿ ಏನಾರ ಬೆತ್ತಂದ್ರೆ ನೀವೆಲ್ಲ ಜಿಗಿತಿ ಟನ್ ನನಗೆ ಮನಿ ಕಡೆ ಒಬ್ಬರು ನಿಂದಿರಲಿ ಮಡದಾಗ. ಪನಿಯಮ್ಮ ಅಳಗಾಡ್ಲಿಲ್ಲ, ಜಾಗ ಬಿಟ್ಟು ಅಲ್ಲೇ ನಿಂತು 1 ವಾರ. ಸ್ವಾಮಿ, 1 ವಾರ ನಾವು 1 ದಿನ ಇಟ್ರೆ 2ನೇ ದಿನಕ್ಕೆ ಹಾಲು ಒಡಿತದೆ. ಕಾಸಿದ್ರು 3 ಹೊತ್ತು ಕಾಸಿದ್ರು ಹಾಲ ಮರುದಿನ ಒಡಿತದೆ, ಹಾಳಾಗ್ತದೆ. 1 ವಾರ ಭಕ್ತಿಯಿಂದ ತಂದ ಹಾಲ 1 ವಾರದ ಬಳಿಕ ಗುರುಗಳು ಬಂದು ಆ ಪನಿಯಮ್ಮನ ಕೈಯೊಳಗಿನ ಹಾಲನ್ನ ಹೀಗೆ ತೆಗೆದುಕೊಂಡ್ರೆ ಹೆಂಗ ಆಕಳ ಕೆಚ್ಚಲದಿಂದ ಹಾಲು ಹಿಂಡ್ಕೊಂಡು ಬಂದಿದ್ದಲ್ಲ, 1 ವಾರ ಆದ್ರೂ ಹಾಲು ಹಂಗ ಇದ್ದು ಅಂತ. ಬೇಕಾದನ್ನ ಕೇಳ, ನಾನು ನಿನಗೆ ವರ ಕೊಡ್ಬೇಕಂತ ಬಂದೇನೆ, ನನಗೆ ಆಶೀರ್ವಾದ ಮಾಡ್ತೇನೆ, ಕೇಳು. ಪನಿಯಮ್ಮ ಏನು ಕೇಳಿರ್ಬೋದು? ಪನಿಯಮ್ಮ ಮನೆ ಬೆಳೆಯುವಂಗ ಆಶೀರ್ವಾದ ಮಾಡ್ರಿಯಪ್ಪ ಅಂತ ಕೇಳಿಲ್ಲ. ನನಗ ಇನ್ನೊಂದು 100 ವರ್ಷ ಬದುಕುವಂಗ ಆಶೀರ್ವಾದ ಮಾಡ್ರಿ ಅಂತ ಕೇಳಿಲ್ಲ. ಪನಿಯಮ್ಮ ಕೇಳುತ್ತಾಳೆಯಪ್ಪ, ಏನಿಲ್ಲ, ನಾನು ಈ ಶರೀರ ಒಂದಲ್ಲ ಒಂದು ದಿನ ಹೋಗುತ್ತದೆ, ಒಂದಲ್ಲ ಒಂದು ದಿನ ಈ ಶರೀರ ಶಿವನಡಿಗೆ ಹೋಗುತ್ತದೆ ಅಪ್ಪ. ಆ ಸಂದರ್ಭದೊಳಗ ನಾ ಕೂಗಿದಾಗ ನೀವು ಎಲ್ಲೇ ಇದ್ರೂ ಸಹಿತ ಈ ನಿನ್ನ ಶಿಷ್ಯರು ಕರೆದಾಗ ಬಂದು ನನಗೆ ನಿನ್ನ ಆಶೀರ್ವಾದ ಮಾಡಿ ನನಗೆ ಮುಕ್ತಿ ಕೊಡಬೇಕು. ನಾನು ಸದಾ ಕಾಲ ನಿನ್ನ ಮುಂದೆ ನಾ ಇರಬೇಕು, ನನಗೆ ಹಂಗ ಆಶೀರ್ವಾದ ಮಾಡು ಅಂತ ಕೇಳುತ್ತಾಳೆ. ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಿರ್ಬೇಕಾದ್ರೆ ಪನಿಯಮ್ಮನ ಕೊನೆಯ ಸ್ಥಿತಿ ಹೀಗೋ ಹಾಗೋ ಅನ್ನುವಂತ ಸಂದರ್ಭದೊಳಗಡೆ ಪನಿಯಮ್ಮ ಕೇಳಿದ್ಲು, ನಾನು ಕರೆದಾಗ ನೀನು ಬಂದು ನನಗೆ ಆಶೀರ್ವಾದ ಮಾಡಬೇಕು. ಹಾಗೂ ವರ ಕೊಟ್ಟಿದ್ರು. ಹಿಮಾಲಯದೊಳಗೆ ತಪಸ್ಸು ಮಾಡುವ ಘಟ್ಟದ ಅನ್ನದಾನ ಶಿವಯೋಗಳು ಹಿಮಾಲಯದಲ್ಲಿ ಲಿಂಗಯ್ಯನನ್ನು ನೋಡ್ತಾ, ಕಂಗಳಾಲಯದಲ್ಲಿ ಮಂಗಲವನ್ನು ಹಾಡ್ತಾ ಶಿವನಲ್ಲಿ ಒಂದಾಗಿ ಕುಳಿತಿರಬೇಕಾದ್ರೆ ಪನಿಯಮ್ಮ ಹಾಲ್ಕೆರೆ ಒಳಗಡೆ ಕೊನೆಯ ಉಸಿರನ್ನ ಎಳಿಬೇಕಾದ್ರ ಕೂಗುತ್ತಾಳ, ಓ ಅನ್ನದಾನಿ, ನಾನು ಕೂಗಿದಾಗ ನೀನು ಬರ್ತೀನಿ ಅಂತ ಹೇಳಿದ್ದಿ ಯಪ್ಪ, ಇರ್ಲಿಲ್ಲ. ಏನಪ್ಪ ವಿಮಾನ ತಗೊಂಡು ಅಲ್ಲಿಂದ ಪಟ್ಟಣಂಗ ಬಂದೀನಿ ಅಂದ್ರೆ ವಿಮಾನೂ ಇರ್ಲಿಲ್ಲ. ಅವಾಗ ನಡೀತಾ ಬರಬೇಕು, ಇಲ್ಲ ಅಂದ್ರೆ ಕುದುರೆಯಲ್ಲಿ ಬರಬೇಕು, ಇಲ್ಲ ಅಂದ್ರೆ ಬಂಡಿ ಗಾಡಿಯಲ್ಲಿ ಬರಬೇಕು. ಬಂಡಿ ಗಾಡಿ ಒಳಗೆ ಬಂದ್ರು ಎಷ್ಟೋ ತಿಂಗಳ ಬೇಕು, ಕುದುರೆ ಒಳಗೆ ಬಂದ್ರು ಎಷ್ಟೋ ತಿಂಗಳ ಬೇಕು, ನಡ್ಕೊಂತ ಬಂದ್ರ 6-7 ತಿಂಗಳು ಬೇಕು. ಹೇಗೆ ಬರಬೇಕು? ಲಿಂಗಯ್ಯನನ್ನು ನೋಡುವ ಅನ್ನದಾನ ಶಿವಗಳಿಗೆ ಹಿಮಾಲಯದ ತುತ್ತ ತುದಿಯ ಮೇಲೆ ಕುಳಿತು ತಪಸ್ಸು ಮಾಡುವ ಯೋಗಿಯ ಕಿವಿಗೆ ಹೋಗಿ ಕೂಗುತ್ತದೆ. ಆ ಶಬ್ದ ಬೀಳುತ್ತದೆ, ಓ ಅನ್ನದಾನಿ, ನೀನು ಬೇಗ ಬಾ ಅನ್ನುವಂತ ಶಬ್ದ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡುವ ಅನ್ನದಾನ. ಆಗ ಲಿಂಗಯ್ಯನನ್ನು ನೋಡುವ ಅನ್ನದಾನ ಶಿವಗಳು ಶಿವನಿಗೆ ಹೇಳ್ತಾರೆ,
ಯಪ್ಪ ನಾನು ಶಿಷ್ಯರಿಗೆ ನಾನು ಮಾತು ಕೊಟ್ಟು ಬಂದೀನಿ, ನೀನು ಕೂಗಿದಾಗ ನಾ ಎಲ್ಲೇ ಇದ್ರು ಬರ್ತೀನಿ ಎಂದೀನಿ. ಯಪ್ಪ ನನ್ನ ಶಿಷ್ಯರು ಭಕ್ತಿಯಿಂದ ನನ್ನ ಕೂಗಾಕತ್ತಾಳ, ನಾ ಹೋಗಬೇಕು ಅಂತ ತಿಳ್ಕೊಂಡು ಹೇಳಿ ಅವರ ಲಿಂಗಯ್ಯನನ್ನ ಕಂಗಳೊಳಗಡೆ ನೋಡಿ ತಮ್ಮ ಎದೆಯ ಮೇಲೆ ಧರಿಸಿಕೊಂಡು ಹಿಮಾಲಯದ ತುತ್ತ ತುದಿಯ ಮೇಲೆ ತಮ್ಮ ಎರಡು ಪಾದ ಸ್ಪರ್ಶವನ್ನ ಮಾಡಿ ಪನಿಯಮ್ಮ ಕೂಗಿದ ಕಾಲನ್ನ ಹೀಗ ಮುಂದೆ ಎತ್ತಿ ಇಟ್ಟ ಆ ಬಲಗಾಲ ಎತ್ತಿ ಎಲ್ಲಿತ್ತು ಅಂದ್ರೆ ಪನಿಯಮ್ಮನ ಮುಂದೆತ್ತಂತೆ, ಪನಿಯಮ್ಮನ ಮುಂದೆತ್ತಂತೆ ಘಟ್ಟದ ಅನ್ನದಾನ ಶಿವಗಳ ಪಾದ. ಸತ್ಯ ಬರಬಹುದು, ಸದ್ಗುರುನಾಥ ಬರಬಹುದು, ಭಕ್ತಿಯಿಂದ ಕೂಗಿ ಆದ ದೇವರು ಬರಬಹುದು, ಆದರೆ ನಿಮ್ಮೊಳಗಡೆ ನಿಜವಾದ ಭಕ್ತಿ ಬೇಕು, ನಿಜವಾದ ಭಕ್ತಿ ಬೇಕು. ಹಿಮಾಲಯದಲ್ಲಿ ಇರುವ ಅನ್ನದಾನ ಶಿವಗಳು ಘಟ್ಟದ ಅನ್ನದಾನ ಶಿವಗಳು, ಹಿಮಾಲಯದಲ್ಲಿ ಘಟ್ಟದ ಅನ್ನದಾನ ಶಿವಗಳು ಹಿಮಾಲಯದಿಂದ ಹಾಲ್ಕೆರೆಗೆ ಬಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಅದು ನಿಜವಾದ ಭಕ್ತಿ, ನಿಜವಾದ ಭಕ್ತಿ, ತೋರಿಕೆಯ ಭಕ್ತಿ ಅಲ್ಲ. ನಿಜವಾದ ಭಕ್ತಿಯಿಂದ ನೀವು ಏನು ಕೊಡ್ತೀರಿ, ಏನು ತಗೊಳ್ತೀರಿ, ದೇವರು ನಿಮಗೆ ಆಗ ಆಶೀರ್ವಾದ ಮಾಡ್ತಾನೆ. ಹಾಗೆ